ನಾ ಬಸ್ ಹೋಯ್ತಾ ಇದ್ದ ತಪ್ಪಿ ಅಂತಾರೆ. ನಾನು ಕರೆಕ್ಟಾಗಿ ಪೈಸೆ ಕೊಡು. ಮತ್ತೆ ಇಲ್ಲಿ 5 ರೂಪಾಯಿಂದ 10 ರೂಪಾಯಿ. ಹೌದು. ಇವಾಗ ಕುರ್ಕುರೆ ಪಟ್ನಾದಲ್ಲ ಲೇಸು ಇಲ್ಲಿ 5 ಅಲ್ಲಿ 10 पकड़ लिया अभी क्या? पकड़ लिया हिंदी बात कर रहे हैं अभी। कितना अच्छा था देखो। अभी पूछो अभी चटनी लेके जाके भगवान किया ना। हाँ लोग ಎಷ್ಟು ನಿಮಗೆ ಎಷ್ಟು ತಗೊಂಡೇ ಹೋಗಿಲ್ಲ ನಾನು. ಮತ್ತೆ ನಾನು ಕುಡ್ದೇ ಇಲ್ಲ. ಈಗ ನೀನು ತಂದ್ಮೇಲೆ 2 ಪ್ಯಾಕೆಟ್ ಕುಡ್ದೆ. ಇನ್ನು ಮಿಕ್ಕಿದೆಲ್ಲ ಇವನು ಕೇಳು ಭಯ್ಯ. हमको बारे में पूछो क्या होता भैया है कैसा लगता है पूछो ಭಯ್ಯ ಇವನು 9 ತಂದವನು 500 ರೂಪಾಯಿ ತಗೊಂಡೋಗೋನು. ಕೇಳು ಅವನ್ನ. ಈಗ 2 ಕುಡ್ದಿದ್ದೀನಿ, ಊಟ ಮಾಡ್ತೀನಿ, 2 ಕುಡಿತೀನಿ. ಇನ್ಯಾರು ಹಾಂ 2 ಕುಡ್ದಿದ್ದೀನಿ. ಇವತ್ತೆ ತುಂಬ ಊಟ ಮಾಡಿದ್ದೀನಿ. 3-4 ದಿನದಿಂದ ರೊಟ್ಟಿಲ್ಲ. ಅದು ಬಿಡು. ನೀನು ನನಗೆ ಏನಂತೆ ಹೋಗ್ಬೇಕು ತಗೊಳ್ತಿದ್ದಾರೆ ಅವಳು ಇಲ್ವಾ ಎಲ್ಲಿ? ಬಸ್ಸಲ್ಲಿ ಇಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಇಲ್ಲಪ್ಪ, ಆಗಾಗಲಿ ಅಂದ್ರೆ ನಾನೇ ಇಲ್ಲ. ಹಾಂ ಒಳ್ಳೇದು. ಇನ್ನು ಗುರುವಾರ ಎಲ್ಲ ತಿಂಗಳು ಗುರುವಾರ ಮೊಟ್ಟೆ ತಿನ್ನಬೇಡ, ಚಿಕನ್ ತಿನ್ನಬೇಡ. ದೇವ್ರು ನಮ್ಮ ಗುರುವಾರ ಮತ್ತೆ ಅಲ್ಲಿ ನಾನು ತಿನ್ಬಾರ್ದು. ಅವ್ನು ದೇವರೆಲ್ಲ ಕಣೆ, ಮನುಷ್ಯನೇ ಅವನು. ನೀಯೇ ಸಾರ ತಂಗವನೆ. ಅವನು ಸಾಯ ತಿಂದರೆ ಜೀವ ಸಂಬಂಧಿ ಮಾಡ್ತೀನಿ. ಹೇಳ್ತೀನಿ ಗುರುವಾರ ಮೊಟ್ಟೆ ತಿನ್ಬೇಡ, ಚಿಕನ್ ತಿನ್ಬೇಡ, ಮೊಟ್ಟೆ ತಿನ್ಬೇಡ. ಶಿಸ್ತಾಗಿ ಗುರುವಾರ ನೆನಪಿರಲಿ. ಗುರುವಾರ ಏನು ಬಿಟ್ಬೇಡ. ಬ್ಯಾಡ ನೀನು ಬೇಡ ತಿನ್ನು. ಬೇಕಾದ್ರೆ ಎಣ್ಣೆ ಕುಡ್ಬಿಡ್ಲಿ. ಏನು ಬಿಡ ಎಣ್ಣೆ ಕುಡ್ಬಿಡ್ಲಿ. ಆ ದೇವ್ರಿಗೆ ನಾನು ಹೋಗಿ ನೋಡ್ಕೊಂಬಂದೆ. ಆ ದೇವ್ರಿಗೆ ರಾಘವೇಂದ್ರನಿಗೆ ಎಣ್ಣೆನೇ ಕುಡ್ಬಿಡ್ಲಿ. ಹಾಂ ಮಂತ್ರಾಲಯ ರಾಘವೇಂದ್ರನಿಗೆ ಹೊಟ್ಟೆ ತುಂಬ ಊಟ ಮಾಡಲಿ. ಪಲ್ಸು ಮಾಡಬಾರ್ದು. ಅದೇ ಗುರುವಾರ ಕರೆಕ್ಟಾಗಿ ಹೆಣ್ಮಕ್ಳು ಸ್ನಾನ ಮಾಡಿ ಅದೇ ಬೆಳೀತು. ಉಪವಾಸ ಇದ್ದು, ಉಪವಾಸ ಅಂದರೆ ವಾತಾವರಣ ಮಾಡಿಬಿಡು. ಅಲ್ಲ, ವಾತಾವರಣ ಸ್ನಾನ ಮಾಡ್ಕೊಂಬಿಡು. ಉಪವಾಸ ಅಂತ ಹೇಳಿಲ್ಲ ಅವರು. ವಾತಾವರಣ ದೀಪ ಹಚ್ಬಿಡು. ಅವನ ಹೆಸರಲ್ಲಿ ದೀಪ ಹಚ್ಚೋಗಂಟ ಇದ್ಬಿಟ್ಟು ಆಮೇಲೆ ಕುಡಿದ್ಬಿಟ್ಟು ಪಲ್ಸು ಮಾಡ್ದಂತೆ ಅನ್ನ ಸಾರು. ಗುರುವಾರ ಹ್ಞೂ ಮತ್ತೆ ಏನು ತಿನ್ಬೇಡ. ವೆಜ್ ವೆಜ್ಜು ಅದನ್ನು ಬಾಳ್ಕೊಂಬ. ಏನು ಉಂಟು ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಎಲ್ಲ ಕಣವ ಸುಮಾರು ಜನ ಹೋಗ್ತಾನೆ ಜನ